ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸ್ವರ್ಗ ಮತ್ತು ನರಕ ಇದರ ಬಗ್ಗೆ ಚಿಕ್ಕದಾದಂಥ ಒಂದು ಕಥೆಯ ಮೂಲಕ ತಿಳಿಸ್ತಾ ಇದ್ದೀನಿ. ಅದು ಯಾವ ರೀತಿ ಅಂತ ಕೇಳಿಸ್ಕೊಳ್ಳಿ. ಒಂದು ಅಂದರೆ ತುಂಬ ಒಳ್ಳೆಯ ಗುಣಗಳಿರುವಂತಹ ಒಬ್ಬ ಮಹಿಳೆ ಇರ್ತಾಳೆ. ಅವಳ ಮನೆಯ ಎದರ ಭಾಗದಲ್ಲಿ ಅಂದರೆ ಮುಂದೆ ಇನ್ನೊಂದು ಮನೆ ಇರುತ್ತೆ. ಆ ಮನೆಯಲ್ಲಿ ಒಬ್ಬ ವೇಶ್ಯೆ ವಾಸ ಮಾಡ್ತಾ ಇರ್ತಾಳೆ. ಏನು ಈ ಪ್ರತಿವ್ರತೆಯಾಗಿರುವಂತಹ ಈ ಮಹಿಳೆಯ ಮನೆಯ ಮುಂದೆ ಇರುವಂತಹ ವೇಶ್ಯೆಯ ಮನೆಯಲ್ಲಿ ತುಂಬ ಜನ ಬಂದು ಹೋಗ್ತಾ ಇರ್ತಾರೆ. ಆಗ ಈ ಒಂದು ಪತಿವ್ರತೆಯಾಗಿರುವಂತಹ ಈ ಮಹಿಳೆಗೆ ಅದನ್ನು ದಿನ ನೋಡಿ ನೋಡಿ ತುಂಬಾ ಬೇಜಾರಾಗುತ್ತೆ. ಹಾಗೆ ದಿನ ಬೈಕೊತಾನೇ ಇರ್ತಾಳೆ ಅವಳನ್ನು. ಈ ರೀತಿ ಬೈಕೊಂಡು ದಿನ ಬೈತಾನೆ ಇರೋದು. ಅವಳು ಹೊರಗಡೆ ಬಂದರೆ ಬೈಯೋದು, ಅವ್ರ ಮನೇಲಿ ಯಾರಾದರೂ ಬಂದರೆ ಬೈಯೋದು, ಇದೇ ಅವಳ ಕೆಲಸ ಆಗಿರುತ್ತೆ. ಪ್ರತಿನಿತ್ಯ ಅವಳ ಕೆಲಸ ಎಲ್ಲ ಮುಗಿದ್ಮೇಲೆ ಬಂದು ಅವಳ ಮನೆಯ ಏನು ಕಟ್ಟೆ ಇರುತ್ತೋ ಆ ಕಟ್ಟೆಯ ಮೇಲೆ ಕುತ್ಕೊಂಡು ಆ ಬಂದು ಹೋಗೋರ್ನೆಲ್ಲ ನೋಡ್ತಾ ಇರ್ತಾಳೆ ಮತ್ತು ಅವ್ರನ್ನ ಬೈಕೋತಾ ಇರ್ತಾಳೆ. ಹೀಗೆ ಒಂದು ದಿನ ಹೀಗೆ ಕಳೀತಾ ಇರುತ್ತೆ. ಹಾಗೆ ಒಂದು ದಿನ ಕಳೆದಾದ ಮೇಲೆ ಅವರಿಬ್ಬರೂ ಸಹ ಸತ್ತು ಹೋಗ್ತಾರೆ. ಅಂದರೆ ಒಂದಿನ ಸಾಯಲೇಬೇಕು, ಮನುಷ್ಯ ಅಂತ ಹುಟ್ಟಿದ ಮೇಲೆ ಒಂದಿನ ಸಾಯಬೇಕು. ಹಾಗೆ ಅವರಿಬ್ಬರೂ ಸಹ ಸತ್ತೋಗ್ತಾರೆ. ಸತ್ತೋದಾಗ ಆ ವೇಶ್ಯೆ ಏನಿರ್ತಾಳೋ ಅವಳು ಸ್ವರ್ಗಕ್ಕೆ ಹೋಗ್ತಾಳೆ. ಆಗ ಸ್ವರ್ಗಕ್ಕೆ ಹೋದಾಗ ಈ ಒಂದು ಪತಿವ್ರತೆ ಮಹಿಳೆ ಕೇಳ್ತಾಳೆ. ಅವಳು ಸೀದಾ ನರಕಕ್ಕೆ ಹೋಗ್ಬಿಟ್ಟಿರ್ತಾಳೆ. ಅಲ್ಲಿ ಯಮಧರ್ಮರಾಜನನ್ನು ಕೇಳ್ತಾಳೆ, ನಾನು ಯಾಕೆ ನರಕಕ್ಕೆ ಬಂದೆ? ನಾನೇನು ತಪ್ಪನ್ನು ಮಾಡಿಲ್ಲ, ನಾನು ಪತಿವ್ರತೆ, ನಾನು ಯಾವ ತಪ್ಪನ್ನೂ ಮಾಡಿಲ್ಲ. ಆದರೆ ಆ ವೇಶ್ಯೆ ತುಂಬ ತಪ್ಪನ್ನು ಮಾಡಿದ್ಲು. ಯಾಕೆ ಅವಳನ್ನು ಸ್ವರ್ಗಕ್ಕೆ ಕಳಿಸಿದ್ರಿ, ನನ್ನನ್ನು ಯಾಕೆ ನರಕಕ್ಕೆ ಕಳಿಸಿದ್ರಿ ಅಂತ ಕೇಳ್ತಾಳೆ. ಆಗ ಯಮಧರ್ಮರಾಜ ಹೇಳ್ತಾನೆ, ನೀನು ತಪ್ಪು ಮಾಡಿಲ್ಲ, ಆದರೆ ಇನ್ನೊಬ್ಬರು ಮಾಡಿದಂತಹ ತಪ್ಪನ್ನು ಎತ್ತಿ ಹೇಳ್ದೆ. ಅಂದರೆ ಅವಳು ಏನೇನು ತಪ್ಪು ಮಾಡಿದ್ಲು ಅದೆಲ್ಲವನ್ನು ನೀನು ನಿನ್ನ ಬಾಯಿಂದ ಪ್ರತಿದಿನ ನೀನೇ ಜಪಿಸ್ತಾ ಇದ್ದೆ. ಅವಳು ಏನೇನು ತಪ್ಪು ಮಾಡ್ತಾಳೋ ಅದೆಲ್ಲವನ್ನು ನೀನು ಹೇಳಿದಾಗ ಅವಳ ಪಾಪ ಏನು ಅವಳು ಮಾಡಿದಂತಹ ಪಾಪ ನೀನು ಹೇಳಿದಾಗ ಅದು ಮುಗೀತು ಅಲ್ಲಿಗೆ. ಹಾಗಾಗಿ ಅವಳು ಬದುಕಿದ್ದಂಗೆ ಅವಳ ಪಾಪವನ್ನೆಲ್ಲ ಕಳ್ಕೊಂಡು ಅವಳು ಸತ್ತಾಗ ಸ್ವರ್ಗಕ್ಕೆ ಬಂದಿದ್ದಾಳೆ. ನೀನು ಅವಳು ಮಾಡಿದಂತಹ ಪಾಪವನ್ನು ಹೇಳ್ತಾ ಇರೋದ್ರಿಂದ ನೀನು ನರಕಕ್ಕೆ ಬಂದಿದೀಯಾ. ಹಾಗಾಗಿ ಅವರವರ ಪಾಪದ ಏನೇನು ಪಾಪ ಮಾಡಿರ್ತಾರೋ ಅದನ್ನು ಅವರೇ ಅನುಭವಿಸ್ಬೇಕು. ಹಾಗಾಗಿ ಅದಕ್ಕೊಂದು ಗಾದೆ ಮಾತು ಸಹ ಇದೆ, ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಅಂತ. ಹಾಗಾಗಿ ಯಾರು ಪಾಪ ಮಾಡಿರ್ತಾರೋ ಅವರು ಖಂಡಿತ ಅನುಭವಿಸ್ತಾರೆ. ನಿಮ್ಮ ಬಾಯಿಂದ ನೀವು ಆ ಮಾತುಗಳನ್ನು ಆಡಿ ನಿಮ್ಮ ಬಾಯಿಯನ್ನು ಗಲೀಜು ಮಾಡ್ಕೋಬೇಡಿ. ಹಾಗೆ ಅವರ ತಪ್ಪನ್ನು ಎತ್ತಿ ಎತ್ತಿ ಹೇಳಬೇಡಿ. ಅವರವರ ಕಷ್ಟ ಅವರವರಿಗೆ. ಹಾಗಾಗಿ ನೀನು ನರಕಕ್ಕೆ ಹೋದೆ, ಅವಳು ಸ್ವರ್ಗಕ್ಕೆ ಹೋದಳು ಎಂದು ಯಮಧರ್ಮರಾಜನು ಹೇಳುತ್ತಾನೆ. ಈ ಎಲ್ಲ ವಿಷಯವನ್ನು ಕೇಳಿದ ಆ ಪತಿವ್ರತೆಗೆ ತುಂಬ ಬೇಸರವಾಗುತ್ತದೆ. ಅಯ್ಯೋ ಹೌದಲ್ಲವ, ನಾನು ಬದುಕಿರುವಾಗ ಇಂಥ ದೊಡ್ಡ ತಪ್ಪನ್ನು ಮಾಡಿದ್ದೀನಲ್ಲ ಅಂದು ಬೇಜಾರಾಗುತ್ತದೆ. ಹಾಗಾಗಿ ನಾನು ಈ ಒಂದು ವಿಷಯವನ್ನು ಯಾಕೆ ಹೇಳಿದೆ ಅಂದರೆ, ಪಾಪ ಮಾಡಿದವರಿಗಿಂತ ಅದನ್ನು ಹೇಳುವಂಥವರ ಸಂಖ್ಯೆ ಈಗ ಜಾಸ್ತಿ ಆಗಿದೆ. ಹಾಗಾಗಿ ಯಾರೂ ಇನ್ನೊಬ್ಬರ ಮನೆಯ ವಿಷಯವನ್ನು ಮಾತಾಡಬೇಡಿ, ನಿಮ್ಮದನ್ನು ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ, ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಿರೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.